ಹುಸೇನ್ ಸರ್ ಅವರು ಅವರ ಹುಟ್ಟುಹಬ್ಬಕ್ಕೆ ನಮಗೆ ಶಾಲೆಗೆ ಲೇಖನ ಸಾಮಗ್ರಿ ಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು. ಕಾರಣದಿಂದ ಅವರಿಗೆ ಬೇರೆ ಅನೇಕ ಕಾರ್ಯ ಇರೋದ್ರಿಂದ ಅವತ್ತು ಬರದೆ ಇವತ್ತು ಬಂದಿದ್ದಾರೆ. ನಮಗೆಲ್ಲ ಒಳ್ಳೆಯ ಒಂದು ಸಂತೋಷ ಅಂತ ಹೇಳ್ತೀನಿ. ಯಾಕೆಂತ ಅಂದರೆ ನಮ್ಮ ಹಳ್ಳಿಗಳಲ್ಲಿ ತುಂಬ ಬಡ ಮಕ್ಕಳು ವಾಸ ಮಾಡ್ತಕ್ಕಂಥ ಬಡ ಪೋಷಕರ ಮಕ್ಕಳು ನಮ್ಮ ಶಾಲೆಗೆ ಬರ್ತಕ್ಕಂಥದ್ದು. ಅಂಥ ಒಂದು ಶಾಲೆಗೆ ನಮ್ಮ ಹುಸೇನ್ ಸರ್ ಅವರು ಇವತ್ತು ಲೇಖನ ಸಾಮಗ್ರಿ ವಿತರಿಸಲು ಬಂದಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ಹುಸೇನ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ SDMC ಪರವಾಗಿ ಸುಸ್ವಾಗತವನ್ನು ಕೊಡ್ತೀವಿ. ಜೈಕಾರ ಹಾಕೋದ್ರ ಮುಖಾಂತರ ಮಾತಾಡ್ತೀನಿ. ಜೈ ಬಲೋ ಭಾರತ್ ಮಾತಾ ಕಿ. ಕಿಲಾಗಣಿ ಸೌಂಡು ಹೆಂಗಿದೆ ಗೊತ್ತಾ? ಕಿಲಾಗಣಿ ಹಳ್ಳಿಯಿಂದ ಇದ್ರು ಡಿಲ್ಲಿ ತನಕ ಹಾಕ್ತಿದೆ ನಮ್ಮ ಕಿಲಾಗಣಿ ಹೆಸರು ಅಲ್ವಾ? ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಾಲೂಕಿನ ಉಪಾಧ್ಯಕ್ಷ ಅಂತ ಬಾಲಜಣ್ಣನವರೇ, ಮುಳಬಾಗಿಲು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಗೀತಮ್ಮನವರೇ, ಹಾಗೆ ಈ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಕಿತ್ತಮೂರ್ತಿರವರೇ, ಸದಸ್ಯರಾಗಿರುವಂತಹ ವಿಜಯ್ ಕುಮಾರ್ ಅವರೇ, ಹಾಗೆ ಖಾದರ್ ಭಾಷರವರೇ, ನಾಗರಾಜಣ್ಣನವರೇ, ವೆಂಕಟರಮಣನವರೇ, ಗೋಪಾಲನವರೇ, ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತಹ ಲೋಕೇಶ್ ಅವರೇ, ಹಾಗೆ ಈ ಶಾಲೆಯ ನಮ್ಮ ಕಿಲಾಗಣಿಯಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಿರುವಂತಹ ಶಿಕ್ಷಕರಾಗಿರುವಂತಹ ಶಿವಣ್ಣ ಸರ್ ಅವರೇ, ಲಕ್ಷ್ಮೀ ಮೇಡಮ್ ಅವರೇ, ನಿಮ್ಗೆಲ್ಲರಿಗೂ ಕೂಡ ಈ ರಕ್ಷಣಾ ವೇದಿಕೆ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಿಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಏನಪ್ಪಾ ಅಂದ್ರೆ, ನನ್ನ ಹೆಮ್ಮೆ ನನ್ನ ಊರು. ಎಷ್ಟೋ ಊರುಗಳಲ್ಲಿ ನಾನು ಮಾಡುವ ಸಹಾಯ, ಬಟ್ ನನ್ನ ಹುಟ್ಟು ಊರು ಕಿಲಾಗಣಿಯಲ್ಲಿ, ಇದೇ ಶಾಲೆಯಲ್ಲಿ, ಇದೇ ಶಾಲೆ, ಇದೇ ನನ್ನ ಜಾಗ, ಇಲ್ಲೇ ಕೂತ್ಕೊಂಡು ನಾನು ಓದಿರುವಂಥ ನನ್ನ ಶಾಲೆ, ನನ್ನ ಊರು, ನನ್ನ ಕಿಲಾಗಣಿಯಲ್ಲಿ ಇವತ್ತು ಇಷ್ಟೊಂದು ಮಟ್ಟಿಗೆ ನಾನು ಬೆಳೆದು ಈ ಶಾಲೆಯಲ್ಲಿ ಓದು ನನ್ನನ್ನು ಈ ಮಟ್ಟಿಗೆ ಬೆಳೆಸಿರುವಂತಹ ಕಿಲಾಗಣಿ ಗ್ರಾಮಸ್ಥರಿಗೂ ಹಾಗೂ ವಿಶೇಷವಾಗಿ ಮುಳಬಾಗಿಲು ತಾಲೂಕು ಎಲ್ಲ ನನ್ನ ಜನರಿಗೂ ಕೂಡ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಕೈಲಾದಷ್ಟು ಮಟ್ಟಿಗೆ ಏನು ನಮ್ಮ ಶಾಲೆಯಲ್ಲಿ, ನಮ್ಮ ಕಿಲಾಗಣಿ ಶಾಲೆಯಲ್ಲಿ ನಾನು ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದು ನಿಮಗೆ ಕೊಡ್ತಾ ಇದ್ದೀವಿ. ವಿದ್ಯೆ ಅನ್ನೋದನ್ನು ಒಂದು ಬ್ಯಾಂಕಲ್ಲಿ ಒಂದು ಚಲನ್ ಬರೀಬೇಕಾದ್ರೂ ವಿದ್ಯೆ ಬಹಳ ಮುಖ್ಯ. ಅರ್ಥ ಆಯ್ತಾ? ಅದ್ರ ಜೊತೆಗೆ ನಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದನ್ನು ನಾವು ವಿದ್ಯೆಯಿಂದ ಮಾತ್ರ ಸಾಧ್ಯ. ವಿದ್ಯೆಯ ಜೊತೆಗೆ ಅದ್ರ ಜೊತೆಗೆ ಏನೇಳಬೇಕು ಗೊತ್ತಾ? ಸಂಸ್ಕಾರವು ಕೂಡ ಬಹಳ ಮುಖ್ಯ. ವಿದ್ಯೆ ಓದಿದ ತಕ್ಷಣ ವಿದ್ಯೆ ಬಂದ್ಬಿಟ್ಟು ಅಂತಲ್ಲ, ಅದ್ರ ಜೊತೆಗೆ ಸಂಸ್ಕಾರ ಕೂಡ ಬಹಳ ಮುಖ್ಯ. ನೀವೆಲ್ಲರೂ ಕೂಡ ನನಗೆ ಖುಷಿ ಆಗುತ್ತೆ, ನಮ್ಮ ಊರಿನ ಮಕ್ಕಳು ಇಷ್ಟು ಒಂದು ಅದ್ಭುತ ಒಂದು ಕಳೆ, ನೀವೆಲ್ಲರೂ ಕೂಡ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರಂತ ತರಿಸುವಂಥ ವಿದ್ಯಾರ್ಥಿಗಳು, ನೀವೆಲ್ಲರ ಮುಖದಲ್ಲೂ ಕೂಡ ಒಂದು ಕಳೆ, ಅದ್ಭುತವಾದ ಕಳೆ ಇದೆ. ಅರ್ಥ ಆಯ್ತಾ? ಅಂತ ಕಿಲಾಗಣಿ ಗ್ರಾಮದಲ್ಲಿ ನಾವು ಹುಟ್ಟಿದ್ದೀವಿ. ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗೆಲ್ರಿಗೂ ಇರಲಿ. ಇಂತಹ ಕಾರ್ಯಕ್ರಮಗಳು ನಮ್ಮ ಕಿಲಾಗಣಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನಾನು ಮಾಡಲಿಕ್ಕೆ ಯಾವತ್ತೂ ಕೂಡ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ನಿಮ್ಗೆ ಏನೇ ಅವಶ್ಯಕತೆ ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ಹಾಗೆ ನನ್ನನ್ನು ಯಾವತ್ತೂ ಕೂಡ ಮರಿಬೇಡಿ. ನನ್ನ ಊರಿನಲ್ಲಿ ನಾನು ಏನೇ ಕಾರ್ಯಕ್ರಮ ಮಾಡೋಕ್ಕೆ ನಾನು ಯಾವತ್ತೂ ಕೂಡ ಸದಾ ಸಿದ್ಧನಾಗಿ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಾಸಗಿ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಬೇಜಾನಿದ್ದಾವೆ. ಆ ಖಾಸಗಿ ಶಾಲೆಯಲ್ಲಿ ನಾವೇನು ಮಾಡಿ ಎಲ್ಲರೂ ಕೂಡ ಯೂನಿಫಾರ್ಮ್ ಹಾಕಿದ್ದೀರಾ, ತುಂಬಾ ಒಂದು ಖುಷಿ ಆಗುತ್ತೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಈ ತಾಲೂಕಿಗೆ, ಈ ಕಿಲಾಗಣಿ ಗ್ರಾಮಕ್ಕೆ, ಈ ಕಿಲಾಗಣಿ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಈ ಕಿಲಾಗಣಿ ಗ್ರಾಮಕ್ಕೆ ಅದ್ಭುತವಾದ ಒಂದು ಹೆಸರಿದೆ, ನಿಮ್ಗೆಲ್ರಿಗೂ ಗೊತ್ತು. ಇದೇ ರೀತಿ ಕಿಲಾಗಣಿ ಗ್ರಾಮದ ಹೆಸರು ನಮ್ಮ ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ತರ್ತೀರಂತ ತಮ್ಮೆಲ್ಲರೂ ಕೂಡ ಭಾವಿಸ್ತಾ ಈ ಒಂದು ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ